ನಮಸ್ಕಾರ ಫ್ರೆಂಡ್ಸ್, ನಾವಿವತ್ತು ಸಜ್ಜಿಗೆ ರವವನ್ನು ಹೇಗೆ ಮಾಡುವುದಂತ ನೋಡುವ. ಅದಕ್ಕೆ ಬೇಕಾಗುವ ಸಾಮಗ್ರಿಗಳು: ಒಂದೂವರೆ ಟೀ ಸ್ಪೂನಷ್ಟು ಸಾಸಿವೆ, ಒಂದು ಕೆಂಪು ಮೆಣಸಿನಕಾಯಿ ಬ್ಯಾಡಗಿ, 15ರಿಂದ 20 ಕರಿಬೇವಿನ ಎಲೆ, ಒಂದು ಚಿಕ್ಕ ಎಸಳು ಬೆಳ್ಳುಳ್ಳಿ, ಅರ್ಧ ದೊಡ್ಡ ನೀರುಳ್ಳಿ, ಮತ್ತು ನಾನು ಇದಕ್ಕೆ ಬನ್ಸಿ ರವವನ್ನು ತಗೊಂಡಿದ್ದೇನೆ. 1 ಕಪ್ಪಷ್ಟು ರವೆ, ಕಾಲು ತೆಂಗಿನಕಾಯಿ ಇದನ್ನು ತುರಿ ಮಾಡಿ ತಗೊಂಡಿದ್ದೇನೆ. ಮೊದಲು ಒಂದು ಬಾಣಲಿಯನ್ನು ಗ್ಯಾಸ್ನ ಮೇಲೆ ಇಡಬೇಕು. ನಂತರ ಅದನ್ನು ಸ್ವಲ್ಪ ಪ್ರೀಹೀಟ್ ಮಾಡಬೇಕು. ನಂತರ 1.5 ಟೇಬಲ್ ಸ್ಪೂನಷ್ಟು ನಾನು ತೆಂಗಿನ ಎಣ್ಣೆಯನ್ನು ತಗೊಂಡಿದ್ದೇನೆ. ಅದು ಸ್ವಲ್ಪ ಬಿಸಿ ಆದ ಮೇಲೆ ಅದಕ್ಕೆ ಸಾಸಿವೆಯನ್ನು ಹಾಕ್ತಾ ಇದ್ದೇನೆ. ಸಾಸಿವೆಯನ್ನು ತೆಂಗಿನ ಎಣ್ಣೆಯಲ್ಲಿ ಒಳ್ಳೆ ಫ್ರೈ ಮಾಡಬೇಕು. ಅದು ಸಾಸಿವೆ ಒಡಿಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಎಲ್ಲ ಸಾಸಿವೆ ಒಳ್ಳೆ ಫ್ರೈ ಆಗಿದೆ. ಈಗ ಅದಕ್ಕೆ ಒಂದು ಚಿಕ್ಕ ಬೆಳ್ಳುಳ್ಳಿ ಹಾಕ್ತಾ ಇದ್ದೇನೆ. ಹಾಕಿ ಫ್ರೈ ಮಾಡ್ತಾ ಇದ್ದೇನೆ. ಅದರೊಟ್ಟಿಗೆ ಒಂದು ಬ್ಯಾಡಗಿ ಮೆಣಸಿನಕಾಯಿ ಹಾಕ್ತಾ ಇದ್ದೇನೆ. ಅದನ್ನು ಕೂಡ ತೆಂಗಿನ ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಇದ್ದೇನೆ. ಇದು ಒಳ್ಳೆ ಫ್ರೈ ಆಗಬೇಕು. ಒಳ್ಳೆ ಫ್ರೈ ಆಗಿ ಸ್ವಲ್ಪ ಕಂದು ಬಣ್ಣಕ್ಕೆ ತಿರುಗಬೇಕು. ನಂತರ ಇದಕ್ಕೆ ಕರಿಬೇವಿನ ಎಲೆಯನ್ನು ಹಾಕಿ ಒಳ್ಳೆ ಫ್ರೈ ಮಾಡ್ತಾ ಇದ್ದೇನೆ. ಇದಕ್ಕೆ ಅರ್ಧ ದೊಡ್ಡ ಈರುಳ್ಳಿ ಕಟ್ ಮಾಡಿ ಇಟ್ಟದ್ದನ್ನು ಹಾಕಿ ಎಣ್ಣೆಯಲ್ಲಿ ಒಳ್ಳೆ ಫ್ರೈ ಮಾಡ್ತಾ ಇದ್ದೇನೆ. ನಂತರ ಇದಕ್ಕೆ 1 ಟೀ ಸ್ಪೂನಷ್ಟು ಉಪ್ಪು ಹಾಕಿ ಒಳ್ಳೆ ಫ್ರೈ ಮಾಡಬೇಕು. ಉಪ್ಪು ಹಾಕುವುದರಿಂದ ಈರುಳ್ಳಿ ಬೇಗನೆ ಚೆನ್ನಾಗಿ ಫ್ರೈ ಆಗ್ತದೆ. ಈ ಎಲ್ಲ ಪ್ರೊಸೆಸ್ಸಲ್ಲಿ ಗ್ಯಾಸ್ ಫ್ಲೇಮನ್ನು ಮಿನಿಮಮ್ ಅಲ್ಲಿ ಇಡಬೇಕು. ಈಗ ಒಳ್ಳೆ ಫ್ರೈ ಆಗ್ತಾ ಉಂಟು, ಕಂದು ಬಣ್ಣಕ್ಕೆ ಬರ್ತಾ ಉಂಟು. ಈಗ ನಾವು 3 ಕಪ್ಪಷ್ಟು ನೀರನ್ನು ಹಾಕಬೇಕು. ನಾನು ಸಜ್ಜಿಗೆಯನ್ನು 1 ಕಪ್ ತಗೊಂಡಿದ್ದೇನೆ. 1 ಕಪ್ ಸಜ್ಜಿಗೆಗೆ 3 ಕಪ್ ನೀರು. ನಂತರ ಮುಚ್ಚಳವನ್ನು ಹಾಕಿ ಮುಚ್ಚಬೇಕು. ಈಗ ಇದು ಸ್ವಲ್ಪ ಕುದಿ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಆಗ ನಾನು ತೆಂಗಿನ ತುರಿಯನ್ನು ಹಾಕ್ತಾ ಇದ್ದೇನೆ. ತೆಂಗಿನ ತುರಿ ಹಾಕಿ ಇದಕ್ಕೆ 2 ಚಿಕ್ಕ ಚಮಚ ಸಕ್ಕರೆ. ನಾನು ಇಲ್ಲಿ ಸಕ್ಕರೆಯನ್ನು ತುಂಬ ಕಮ್ಮಿ ಹಾಕ್ತಾ ಇದ್ದೇನೆ. ನಂತರ ನಾನು ಇದಕ್ಕೆ ತುಪ್ಪವನ್ನು ಹಾಕಲಿಕ್ಕೆ ಉಂಟು, ಅದರಿಂದ ಸಕ್ಕರೆಯನ್ನು ತುಂಬ ಕಮ್ಮಿ ಹಾಕಿದ್ದೇನೆ. ಈಗ ಒಳ್ಳೆ ಕುದಿ ಬರ್ತಾ ಉಂಟು. ಇದಕ್ಕೆ ನಾನು 1 ಕಪ್ಪಷ್ಟು ಸಜ್ಜಿಗೆಯನ್ನು ಹಾಕಿ ಚೆನ್ನಾಗಿ ಕಲಸ್ತಾ ಇದ್ದೇನೆ. ನೀವು ಸಜ್ಜಿಗೆಯನ್ನು ಹಾಕುವಾಗ ಚೆನ್ನಾಗಿ ಕಲಸಿ ಹಾಕಬೇಕು. ನಾನು ಈ ಸಜ್ಜಿಗೆಯನ್ನು ಫ್ರೈ ಮಾಡಿಲ್ಲ, ನಾನು ಹೀಗೇ ಸೀದಾ ಹಾಕ್ತಾ ಇದ್ದೇನೆ. ಇದು ಸಜ್ಜಿಗೆ ಹಾಕಿ ನೀವು ಕಲಸ್ತಾ ಇರಬೇಕು, ಇಲ್ಲದಿದ್ದರೆ ಅದು ತಳ ಹಿಡಿತದೆ. ಆದ್ದರಿಂದ ಚೆನ್ನಾಗಿ ಕಲಸಬೇಕು.
ನಂತರ 1 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕಿ ಚೆನ್ನಾಗಿ ಕಲಿಸ್ತಾ ಇದ್ದೇನೆ. ನೀವು ಸಕ್ಕರೆಯನ್ನು ಜಾಸ್ತಿ ಹಾಕಿದ್ದಲ್ಲಿ ನೀವು ತುಪ್ಪವನ್ನು ಕಮ್ಮಿ ಹಾಕ್ಬೋದು. ಇದು ಸಕ್ಕರೆ ನಾನು ಜಾಸ್ತಿ ಸ್ವೀಟ್ ಮಾಡ್ತಾ ಇಲ್ಲ, ಆದ್ದರಿಂದ ಟೇಸ್ಟ್ ಬರಲಿಕ್ಕೆ ತುಪ್ಪವನ್ನು ಸ್ವಲ್ಪ ಜಾಸ್ತಿ ಹಾಕಿದ್ದೇನೆ. ನೀವು ಸಕ್ಕರೆ ಮತ್ತು ತುಪ್ಪವನ್ನು ಬ್ಯಾಲೆನ್ಸ್ ಮಾಡಿ ಹಾಕಬೇಕು. ನೀವು 1 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕಿದ್ದರೆ ನೀವು 2 ಟೀ ಸ್ಪೂನಷ್ಟು ಸಕ್ಕರೆಯನ್ನು ಹಾಕಬೇಕು. ತುಪ್ಪವನ್ನು ಕಮ್ಮಿ ಹಾಕಿದರೆ ಸಕ್ಕರೆಯನ್ನು ಜಾಸ್ತಿ ಹಾಕಬಹುದು. ಈಗ ನಮ್ಮ ರವೆ ರೆಡಿ ಟು ಸರ್ವ್.